ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇನ್ನು ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ ಬಂದಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಸ್, ಮೊದಲನೇ ಪಂದ್ಯ ನೋಡಿದ್ವಿ. 230ಕ್ಕೆ 8 ವಿಕೆಟ್ ಇದ್ದ ಭಾರತ 230ಕ್ಕೆ ಆಲ್ ಔಟ್ ಆಗಿ ಟೈಯಲ್ಲೇ ತೃಪ್ತಿ ಪಡಬೇಕಾಗತ್ತೆ. ಎರಡನೇ ಮ್ಯಾಚಿಗೆ ಬರೋಣ. ಎರಡನೇ ಮ್ಯಾಚಲ್ಲಿ ಟಾಸ್ ತುಂಬ ಮಹತ್ವದಾಗಿತ್ತು, ಹಾಗೆ ಮ್ಯಾಚ್ ಕೂಡ ತುಂಬ ಮಹತ್ವದಾಗಿತ್ತು. ಯಾಕೆ ಅಂತಂದರೆ ಈ ಮ್ಯಾಚಲ್ಲಿ ಗೆದ್ದವರು ಸೀರೀಸ್ನ ಸೋಲಕ್ಕೆ ಆಗಲ್ಲ. ಇನ್ನೊಂದು ಮ್ಯಾಚ್ ಬೇರೆಯವ್ರು ಗೆದ್ದರೂ ಕೂಡ 1-1 ಸೀರೀಸಲ್ಲಿ ಲೆವೆಲ್ ಆಗುತ್ತೆ. ಟಾಸ್ ವಿಷಯಕ್ಕೆ ಬರೋಣ. ಟಾಸಲ್ಲಿ ಶ್ರೀಲಂಕಾದವ್ರು ಗೆಲ್ತಾರೆ. ಶ್ರೀಲಂಕಾದವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ದಟ್ ವಾಸ್ ಲೈಕ್ ಎ ನೋ ಬ್ರೈನರ್. ತುಂಬ ಈಸಿ ಡಿಸಿಷನ್ ಆಗಿತ್ತು. ಮ್ಯಾಚ್ ಪ್ರೋಗ್ರೆಸ್ ಆಗ್ತಾ ಆಗ್ತಾ ತುಂಬ ಸ್ಲೋ ಆಗುತ್ತೆ, ಹಾಗೆ ಸ್ಪಿನ್ನರ್ಸ್ಗಳು ಕೂಡ ತುಂಬ ಸಹಾಯ ಆಗುತ್ತೆ ಅಂತ ಹೇಳಬೇಕು. ಈ ಮ್ಯಾಚಲ್ಲಿ ಶ್ರೀಲಂಕಾ ಟೀಮ್ ಲೈನಪ್ಪಲ್ಲಿ 2 ಮಹತ್ವವಾದ ಚೇಂಜಸ್ ಆಗಿತ್ತು. ಹಸ್ರಂಗ ಅವರು ರೂಲ್ಡ್ ಔಟ್ ಆಗ್ತಾರೆ ಬಿಕಾಸ್ ಆಫ್ ಇಂಜುರಿ. ಅವ್ರನ್ನ ರೀಪ್ಲೇಸ್ ಮಾಡ್ತಾರೆ ಜೆಫ್ರಿ ವಾಂಡರ್ಸೆ ಅನ್ನೋರು. ಅದಾದ್ಮೇಲೆ ಮೊಹಮ್ಮದ್ ಸಿರಾಜ್ ಅಂತ ಒಬ್ಬರು ಡೆಬ್ಯೂ ಮಾಡಿರ್ತಾರೆ ಶ್ರೀಲಂಕಾಗೆ, ಅವ್ರನ್ನ ಕೂಡ ಕೂಡಿಸ್ತಾರೆ ಈ ಮ್ಯಾಚಲ್ಲಿ. ಕಮಿಂಡು ಮೆಂಡಿಸ್ ಅವ್ರನ್ನ ಇವ್ರ ಜಾಗಕ್ಕೆ ತುಂಬ್ತಾರೆ. ಇಂಡಿಯಾದಲ್ಲಿ ಯಾವುದೇ ಥರದ್ದು ಲೈನಪ್ಪಲ್ಲಿ ಚೇಂಜಸ್ ಇರಲ್ಲ, ಸೇಮ್ ಪ್ಲೇಯಿಂಗ್ 11 ಆಡ್ತಾರೆ. ಶ್ರೀಲಂಕಾದವರು ಫಸ್ಟ್ ಬಾಲೇ ಪತುಮ್ ನಿಸಂಕ ಅವರ ವಿಕೆಟ್ ಕಳ್ಕೊತಾರೆ. ಪತುಮ್ ನಿಸಂಕ ಅವರು ತುಂಬ ಇಂಪಾರ್ಟೆಂಟ್ ವಿಕೆಟ್ ಆಗಿರುತ್ತೆ. ಸಿರಾಜ್ ಅವರು ಈ ವಿಕೆಟ್ನ ತಂದುಕೊಡ್ತಾರೆ ಟೀಮ್ ಇಂಡಿಯಾಗೆ. ಒಂಥರ ಡ್ರೀಮ್ ಸ್ಟಾರ್ಟ್ ತಂದುಕೊಟ್ರು ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಪತುಮ್ ನಿಸಂಕ ಅವರು ಆಲ್ಮೋಸ್ಟ್ 30 to 40% ಆಫ್ ದ ರನ್ಸ್ ಶ್ರೀಲಂಕಾ ಅವ್ರು ಏನು ಸ್ಕೋರ್ ಮಾಡ್ತಾಯಿದ್ರು ಅದನ್ನು ಅವರು ರೀಸೆಂಟ್ ಫಾರ್ಮಲ್ಲಿ ಸ್ಕೋರ್ ಮಾಡ್ತಾ ಬಂದಿದ್ದಾರೆ. ಅಷ್ಟು ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ ಶ್ರೀಲಂಕಾ ಅವ್ರಿಗೆ. ತುಂಬ ಒಳ್ಳೆ ವಿಕೆಟ್ ಸಿಕ್ತು ಭಾರತದವರು. ಸಿಕ್ಕಾಪಟ್ಟೆ ಖುಷಿ ವಿಷಯ ಅದು. ನಮಗಂತೂ ತುಂಬ ಖುಷಿ. ಫಸ್ಟ್ ಬಾಲೇ ವಿಕೆಟ್ ಬಂತು ಅಂತಂದರೆ ಇನ್ನೇನು ಬೇಕು, ಅದು ಪತುಮ್ ನಿಸಂಕ ಅವ್ರದ್ದು. ಎಸ್, ದಟ್ಸ್ ಎ ಡ್ರೀಮ್ ಸ್ಟಾರ್ಟ್. ಸಿರಾಜ್ ಅವ್ರದ್ದು ಒಳ್ಳೆ ಉತ್ತಮವಾದ ಲೈನ್ ಆ್ಯಂಡ್ ಲೆಂತ್, ಅಕ್ಯುರಸಿ ಎಲ್ಲ ತುಂಬ ಚೆನ್ನಾಗಿತ್ತು. ಎಡ್ಜ್ ಆಗುತ್ತೆ. KL ರಾಹುಲ್ ಅವರು ಕ್ಯಾಚ್ನ ಕಂಪ್ಲೀಟ್ ಮಾಡ್ತಾರೆ. ಅದಾದಮೇಲಿಂದ ಅವಿಷ್ಕಾ ಫರ್ನಾಂಡೋ ಆಮೇಲೆ ಕುಶಾಲ್ ಮೆಂಡಿಸ್ ತುಂಬ ಸೆನ್ಸಿಬಲ್ ಆಗಿ ಪ್ಲೇ ಮಾಡ್ತಾರೆ. ಒಂಥರ ಆ ಪರ್ಟಿಕ್ಯುಲರ್ ಪೀರಿಯಡ್ ಶ್ರೀಲಂಕಾಗೆ ಗೋಲ್ಡನ್ ಪೀರಿಯಡ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅವರು ತುಂಬ ಸೆನ್ಸಿಬಲ್ ನಾಕ್ ಆಡ್ತಾರೆ. ಯಾವುದೇ ಥರದ ರಿಸ್ಕಿ ಶಾಟ್ಸ್ಗೆ ಅವರು ಏಮ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ 4 to 5 runs per over ಹೊಡ್ಕೊಂಡು ಹೋಗ್ತಾರೆ ಅವರು. 74 ರನ್ ಪಾರ್ಟ್ನರ್ಶಿಪ್ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತಾರೆ ಇವರು. 74 ಇದ್ದಾಗ ಅವಿಷ್ಕಾ ಫರ್ನಾಂಡೋ ಅವರು ತಮ್ಮ ವಿಕೆಟ್ ಕಳ್ಕೊತಾರೆ. ಬಟ್ ಹಾಗೇನೆ ಸಣ್ಣ ಪುಟ್ಟ ಪಾರ್ಟ್ನರ್ಶಿಪ್ಸ್ಗಳು ಬಿಲ್ಡಪ್ ಮಾಡ್ಕೊತ ಬರ್ತಾರೆ. 25 ರನ್ 30 ರನ್ ಆ ಥರ ಪಾರ್ಟ್ನರ್ಶಿಪ್ ಕಲೆ ಹಾಕೊಂಡು ಬರ್ತಾರೆ. ಅವಿಷ್ಕಾ ಫರ್ನಾಂಡೋ ಅವರು ಔಟ್ ಆದಾಗೂ 40 ರನ್ ಹೊಡೆದಿರ್ತಾರೆ 61 ಬಾಲ್ಗೆ. ಈವನ್ ಕುಶಾಲ್ ಮೆಂಡಿಸ್ ಅವ್ರನ್ನು 25-30 ರನ್ ಹೊಡೆದಿರ್ತಾರೆ. ಅದಾದ್ಮೇಲಿಂದ ಅವ್ರದ್ದು ಒಂದು ಸಣ್ಣ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಚರಿತ್ ಅಸಲಂಕ ಅವ್ರು 25 ರನ್ ಹೊಡೆದ್ರು. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಬಂದವರು ಜಸ್ಟ್ ಜನಿತ್ ಲಿಯಾಂಗಿ ಅವ್ರು ಇರ್ಬೋದು ಅಥವಾ ಸದೀರಾ ಸಮರವಿಕ್ರಮ್ ಅವ್ರು ಇರ್ಬೋದು, ಜಸ್ಟ್ 10-15 ರನ್ ಹೊಡಿತಾರೆ ಅಷ್ಟೇ. ಇವ್ರು 136ಕ್ಕೆ 6 ರನ್ ಹೊಟ್ಟೋಗಿರುತ್ತೆ ಶ್ರೀಲಂಕಾದವ್ರದ್ದು. ದಟ್ ವಾಸ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ ಟೀಮ್ ಇಂಡಿಯಾ. ಆ ಮೂಮೆಂಟಲ್ಲಿ ಇಂಡಿಯಾ ಕೂಡ ವೆಂಟ್ ಫಾರ್ ಎ ಕಿಲ್. ಬಟ್ ಆ ಮೂಮೆಂಟಲ್ಲಿ ಐ ಡೋಂಟ್ ನೋ ವೈ ಸ್ವಲ್ಪ ಡಿಫೆನ್ಸಿವ್ ಅಪ್ರೋಚಲ್ಲೇ ಹೋಗುತ್ತೆ. ಅದು ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಡಿಸಿಷನ್ ಅಥವಾ ರೋಹಿತ್ ಶರ್ಮಾ ಅವ್ರದ್ದು ಡಿಸಿಷನ್ ಆಗೋದಿಲ್ಲ, ಸ್ವಲ್ಪ ಡಿಫೆನ್ಸಿವ್ ಅಪ್ರೋಚಲ್ಲಿ ಹೋಗುತ್ತೆ. ಬಟ್ ಆ ಡಿಫೆನ್ಸಿವ್ ಅಪ್ರೋಚ್ನ ಕ್ಯಾಪಿಟಲೈಸ್ ಮಾಡ್ಕೊಂಡಿದ್ದು ಶ್ರೀಲಂಕಾ ಪ್ಲೇಯರು ಡುನಿತ್ ವೆಲ್ಲಾಳಗೆ ಹಾಗೂ ಕಮಿಂಡು ಮೆಂಡಿಸ್. 136ಕ್ಕೆ 6 ಇದ್ರೂ ಅಟ್ಯಾಕಿಂಗ್ ಆಗಿ ಆಡ್ತಾರೆ ಡುನಿತ್ ವೆಲ್ಲಾಳಗೆ, ಆಮೇಲಿಂದ ಕಮಿಂಡು ಮೆಂಡಿಸ್. ಆಲ್ಮೋಸ್ಟ್ ಒಂದು 50 ರನ್ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡ್ಕೊತಾರೆ ಇವರಿಬ್ರು. ವೆಲ್ಲಾಳಗೆ ಅವರಂತೂ 39 ರನ್ ಹೊಡಿತಾರೆ 34 ಬಾಲ್ಗೆ. ಕಮಿಂಡು ಮೆಂಡಿಸ್ ಅವರು ಕೂಡ 44 ಬಾಲ್ಗೆ 40 ರನ್ ಹೊಡಿತಾರೆ. ಹೆಂಗೋ ಕುಂಡ್ಕೊಂಡು ತೆವಳ್ಕೊಂಡು ಒಟ್ಟು 240 ರನ್ ಹೊಡಿತಾರೆ. ಲಾಸ್ಟ್ ಮ್ಯಾಚಲ್ಲಿ ಡುನಿತ್ ವೆಲ್ಲಾಳಗೆ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್, ಪಂದ್ಯ ಪುರುಷೋತ್ತಮ ಆಗಿದ್ದು. ಈ ಮ್ಯಾಚಲ್ಲಿ ಕೂಡ ತುಂಬ ಉತ್ತಮವಾದ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ವಿತ್ ದ ಬ್ಯಾಟ್. 39 ರನ್ನು ವಾಸ್ ವೆರಿ ಹ್ಯಾಂಡಿ. ಆಮೇಲೆ ಕಮಿಂಡು ಮೆಂಡಿಸ್ ಅವ್ರದ್ದು 44 ಬಾಲ್ಗೆ 40 ರನ್ ಕೂಡ ವಾಸ್ ವೆರಿ ಹ್ಯಾಂಡಿ. ಲಾಸ್ಟ್ ಮ್ಯಾಚಲ್ಲಿ 230 ರನ್ನೇ ಅವರು ಟೈ ಮಾಡ್ಕೊತಾರೆ. ಈ ಮ್ಯಾಚಲ್ಲಿ 240 ರನ್ ಬರುತ್ತೆ ಶ್ರೀಲಂಕಾ ಅವ್ರಿಗೆ. 240 ರನ್ನು ಇನ್ಫ್ಯಾಕ್ಟ್ ಪಾಸ್ ಸ್ಕೋರ್ ಪ್ಲಸ್ 10 ರನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಆ ಪಿಚ್ ಹೋಗ್ತಾ ಹೋಗ್ತಾ ಅಷ್ಟು ಡಿಟ್ಯೂರೇಟ್ ಆಗ್ತಾ ಹೋಗುತ್ತೆ, ಸ್ಪಿನ್ನರ್ಸ್ಗೆ ಅಷ್ಟೇ ಸಹಾಯ ಕೂಡ ಆಗ್ತಾ ಹೋಗುತ್ತೆ. ಈ ಮ್ಯಾಚಲ್ಲಿ ಸಿರಾಜ್ ಫಾಸ್ಟ್ ಬೌಲರ್ನ ಕೂಡಿಸ್ಬಿಟ್ಟು ಇನ್ನೊಬ್ಬ ಸ್ಪಿನ್ನರ್ನೇ ಹಾಕೊಂಡಿರೋದು, ಕಮಿಂಡು ಮೆಂಡಿಸ್ ಪಾರ್ಟ್ ಟೈಮ್ ಸ್ಪಿನ್ನರ್ನೇ ಹಾಕೊಂಡಿರೋದು ಇವರು ಶ್ರೀಲಂಕಾದವರು. ಸೊ ಅವ್ರಿಗೆ ಸ್ಪಿನ್ ಬೌಲಿಂಗ್ ಆಪ್ಷನ್ಸ್ ತುಂಬ ಜಾಸ್ತಿ ಆಯಿತು. ಇನ್ಫ್ಯಾಕ್ಟ್ ಹಸ್ರಂಗ ರೀಪ್ಲೇಸ್ ಮಾಡಿರೋ ಜೆಫ್ರಿ ವಾಂಡರ್ಸೆ ಅವರು ಕೂಡ ಸ್ಪಿನ್ನರೇ. 241 ರನ್ ಟಾರ್ಗೆಟ್ ಇರುತ್ತೆ ಭಾರತದವ್ರಿಗೆ. 240 ಆಗೋದಕ್ಕೆ ಮುಂಚೆ ಶ್ರೇಯಸ್ ಅಯ್ಯರ್ ಅವರು ಡೀಪ್ ಮಿಡ್ ವಿಕೆಟಿಂದ ಒಂದು ಒಳ್ಳೆ ಥ್ರೋ ಹೊಡಿತಾರೆ. ಓನ್ಲಿ 1 ಸ್ಟಂಪ್ ಟು ಏಮಟ್ ಇರುತ್ತೆ, 1 ಸ್ಟಂಪ್ ಹೊಡಿತಾರೆ, ರನ್ಔಟ್ ಮಾಡಿಸ್ತಾರೆ. 9ನೇ ವಿಕೆಟ್ ಬೀಳುತ್ತೆ. ಇನ್ಫ್ಯಾಕ್ಟ್ ಕಮಿಂಡು ಮೆಂಡಿಸ್ ಅವ್ರದ್ದು ಹೂ ವಾಸ್ ಪ್ಲೇಯಿಂಗ್ ರಿಯಲಿ ವೆಲ್. 240ಕ್ಕೆ ತೃಪ್ತಿ ಪಡಬೇಕಾಗುತ್ತೆ ಶ್ರೀಲಂಕಾದವರು. ನಾನು ಹೇಳ್ದಂಗೆ ಪಾಸ್ ಸ್ಕೋರ್ ಪ್ಲಸ್ 10 ರನ್ಸ್, ಅದು ಒಳ್ಳೆ ಸ್ಕೋರ್ ಆ ಪಿಚ್ಚಲ್ಲಿ. 240 ವಾಸ್ ಎ ಗುಡ್ ಸ್ಕೋರ್. 241 ನಮಗೆ ಟಾರ್ಗೆಟ್ ಇರುತ್ತೆ.
ನಮ್ಮದು ಸ್ಟಾರ್ಟ್ ತುಂಬ ಚೆನ್ನಾಗಾಗುತ್ತೆ. ಬೌಲಿಂಗಲ್ಲಿ ಹೆಂಗೆ ಫಸ್ಟ್ ಬಾಲ್ ವಿಕೆಟ್ ಬರುತ್ತೋ ಬ್ಯಾಟಿಂಗಲ್ಲೂ ಕೂಡ ನಮಗೆ ರೋಹಿತ್ ಶರ್ಮಾ ಆಮೇಲೆ ಶುಭ್ಮನ್ ಗಿಲ್ ತುಂಬ ಒಳ್ಳೆ ಸ್ಟಾರ್ಟ್ ತಂದ್ಕೊಳ್ತಾರೆ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಅವ್ರ ಸ್ಟ್ರೋಕ್ ಮೇಕಿಂಗ್ ಎಬಿಲಿಟೀಸ್ ಬಗ್ಗೆ ನಾನು ಆಲ್ಮೋಸ್ಟ್ ಪ್ರತಿ ಮ್ಯಾಚಲ್ಲೂ ಮಾತಾಡ್ತೀನಿ. ಅವ್ರದ್ದೊಂದು ಲೇಸಿ ಎಲಿಗೆನ್ಸಿಂದ ಸಿಕ್ಸ್ಗಳು ಹೊಡಿತಾರೆ. ದಟ್ ಈಸ್ ಲೈಕ್ ಎ ಕ್ರಿಕೆಟ್ ಅಭಿಮಾನಿಗೆ ಒಂಥರ ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಹೊಡಿತಾರೆ. ಹಿ ಮೇಕ್ಸ್ ಬ್ಯಾಟಿಂಗ್ ಲುಕ್ ರಿಯಲಿ ಈಸಿ ಪೀಸಿಯಾಗಿ ಹೊಡಿತಾ ಬಂದರು. ಸ್ಪಿನ್ನರ್ಸ್ ಆಗಿರ್ಬೋದು, ಫಾಸ್ಟ್ ಬೌಲರ್ ಇರ್ಬೋದು, ಎಲ್ಲರಿಗೂ ಸರಿಯಾಗಿ ಹೊಡಿತಾ ಬರ್ತಾರೆ. 29 ಬಾಲ್ಗೆ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ. 97ಕ್ಕೆ ನಮ್ಮದು ಫಸ್ಟ್ ವಿಕೆಟ್ ಹೋಗೋದು ರೋಹಿತ್ ಶರ್ಮಾ ಅವ್ರದ್ದು. ರಿವರ್ಸ್ ಸ್ವೀಪ್ ಅಟೆಂಪ್ಟ್ ಮಾಡಕ್ಕೆ ಹೋಗ್ತಾರೆ. ರಿವರ್ಸ್ ಸ್ವೀಪಲ್ಲಿ ಕ್ಯಾಚ್ ಹೋಗುತ್ತೆ. ಅದು ಫಸ್ಟ್ ವಿಕೆಟ್ ತೆಗೆದವರು ಜೆಫ್ರಿ ವಾಂಡರ್ಸೆ ಅವರು. ಒಳ್ಳೆ ಕ್ಯಾಚ್ ಅಂತ ಹೇಳಬೇಕು, ಸಿಕ್ಕಾಪಟ್ಟೆ ಒಳ್ಳೆ ಕ್ಯಾಚ್, ಡೈವಿಂಗ್ ಕ್ಯಾಚ್ ಹಿಡಿತಾರೆ ಅಲ್ಲಿ ಡುನಿತ್ ವೆಲ್ಲಾಳ್ಗೆ ಅವರು. ಎಸ್, 97 ರನ್ಗೆ ನಾವು ನೋಲಾಸ್ ಇದ್ದವರು. 97 ರನ್ಗೆ ನಮ್ಮದು ಫಸ್ಟ್ ವಿಕೆಟ್ ಹೋಗಿತ್ತು. 1 ಡೌನ್ ಬಂದಿದ್ದು ವಿರಾಟ್ ಕೊಹ್ಲಿ. 1 ಡೌನ್ ಕೊಹ್ಲಿನೂ ಸ್ಟ್ರೈಕ್ ರೊಟೇಷನ್ ಇರ್ಬೋದು, ಬೌಂಡ್ರೀಸ್ ಇರ್ಬೋದು, ತುಂಬ ಆರಾಮಾಗಿ ಹೊಡಿತಾ ಇರ್ತಾರೆ. ಏನು ಡೆಮನ್ಸ್ ಅಥವಾ ಏನು ರಾಕ್ಷಸರು ಏನು ಕಾಣಿಸ್ತಿರಲ್ಲ ಪಿಚ್ಚಲ್ಲಿ. 116 ಇದ್ದಾಗ, 110 ಇದ್ದಾಗ ಇನ್ಫ್ಯಾಕ್ಟ್ ಒಂದು LBW ಡಿಸಿಷನ್ ಆಗುತ್ತೆ. ಅದು ಒಂಥರ ಕಾಂಟ್ರವರ್ಸಿ ಆಗುತ್ತೆ. ಇನ್ಫ್ಯಾಕ್ಟ್ ಆನ್ ಫೀಲ್ಡಲ್ಲಿ ಔಟ್ ಅಂತ ಕೊಟ್ಟಿರ್ತಾರೆ, ಬಟ್ ಅದನ್ನು ಕೊಹ್ಲಿ ರಿವ್ಯೂ ತೊಗೊಂಡಾಗ ಅದು ನಾಟ್ ಔಟ್ ಅಂತ ಓವರ್ ಟರ್ನ್ ಮಾಡ್ತಾರೆ. ಅವಾಗ ಕೊಹ್ಲಿನೇ ಇನ್ಫ್ಯಾಕ್ಟ್ ನಕ್ಬಿಡ್ತಾರೆ, ನನ್ನ ಬ್ಯಾಟಿಗೆ ತಾಕಿರೋದು ನನಗೆ ಗೊತ್ತಾಗಿಲ್ಲ ಅಂತ. ಕೊಹ್ಲಿಗೆ ಆವಾಗ ಇನ್ಫ್ಯಾಕ್ಟ್ ಕುಶಾಲ್ ಮೆಂಡಿಸ್ ಅವ್ರು ಹಾಕೊಂಡಿದ್ದು ಹೆಲ್ಮೆಟ್ನ ತೆಗೆದಿದ್ದಾರೆ. ಚರಿತ್ ಅಸಲಂಕ ಅವರು ಅಂಪೈರ್ ಹತ್ರ ಆರ್ಗ್ಯೂ ಮಾಡ್ತಾರೆ, ಆನ್ ಫೀಲ್ಡ್ ಅಂಪೈರ್ ಜೊತೆ ಆರ್ಗ್ಯೂ ಮಾಡ್ತಾರೆ. ಸನತ್ ಜಯಸೂರ್ಯ ಕೂಡ ರಿಸರ್ವ್ ಅಂಪೈರ್ ಹತ್ರ ಹೋಗ್ಬಿಟ್ಟು ಚಾಟ್ ಮಾಡ್ತಾರೆ, ಏನಕ್ಕೆ ಅದು ಆಗಿದ್ದು. ಇನ್ಫ್ಯಾಕ್ಟ್ ಬ್ಯಾಟ್ಸ್ಮನ್ಗೆ ಅದು ಫೀಲ್ ಆಗಿಲ್ಲ, ಅದು ಹೆಂಗೆ ಅದು ದಟ್ ಮೈಟ್ ಬಿ ಎ ಗ್ಲಿಚ್ ಇನ್ ದಿ ಟೆಕ್ನಾಲಜಿ, ಅದು ಇದು ಅಂತೆಲ್ಲ ಆರ್ಗ್ಯೂ ಮಾಡ್ತಾರೆ. ಬಟ್ ಅಟ್ ದಿ ಎಂಡ್ ಆಫ್ ಇಟ್ ಅಂಪೈರ್ ಡಿಸಿಷನ್ ಇಸ್ ದಿ ಫೈನಲ್ ಡಿಸಿಷನ್. ಸೊ ಅದು ನಾಟ್ ಔಟ್ ಅಂತಲೇ ಓವರ್ ಟರ್ನ್ ಮಾಡ್ತಾರೆ. 116ಕ್ಕೆ ನಾವು ಕೇವಲ 1 ವಿಕೆಟ್ ಕಳ್ಕೊಂಡಿರ್ತೀವಿ. 116ಕ್ಕೆ ಮತ್ತೆ ಇನ್ನೊಂದು ವಿಕೆಟ್ ಹೋಗುತ್ತೆ ನಮ್ಮದು ಶುಭ್ಮನ್ ಗಿಲ್ ಅವ್ರದ್ದು ವಿಕೆಟ್ ಹೋಗುತ್ತೆ. 2 ಡೌನು ಲಾಸ್ಟ್ ಮ್ಯಾಚಲ್ಲಿ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಕಳಿಸಿರ್ತೀವಿ. ಈ ಮ್ಯಾಚು ಶಿವಮ್ ದುಬೆನ್ ಕಳಿಸ್ತಾರೆ. ಇಷ್ಟೊಂದು ಎಕ್ಸ್ಪೆರಿಮೆಂಟ್ ಬೇಕಾಗಿತ್ತಾ ಅನ್ನೋದೇ ಇಲ್ಲಿ ಒಂದು ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ. ಶಿವಮ್ ದುಬೆ ಅವರು ಏನು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೇಮ್ ಲೈಕ್ ಹೌ ವಾಷಿಂಗ್ಟನ್ ಸುಂದರ್ ಕುಡಂಟ್ ಪರ್ಫಾರ್ಮ್ 2 ಡೌನಲ್ಲಿ, ಶಿವಮ್ ದುಬೆ ಅವ್ರೂ ಏನು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಶಿವಮ್ ದುಬೆ ಅವ್ರೂ ಇನ್ಫ್ಯಾಕ್ಟ್ ಡಕ್ಔಟ್ ಆಗ್ತಾರೆ. ಶಿವಮ್ ದುಬೆ ಅವರು 116ಕ್ಕೆ 3 ವಿಕೆಟ್ ಕಳ್ಕೊತೀವಿ ನಾವು. ಅದಾದ್ಮೇಲಿಂದ ನಮ್ಮದು ಒಂಥರ ಕೊಲ್ಯಾಪ್ಸ್ ಆಯ್ತು ಅಂತಲೇ ಹೇಳ್ತಾ ಹೋಗ್ಬೋದು. 123 ಇದ್ದಾಗ ಮತ್ತೆ ವಿರಾಟ್ ಕೊಹ್ಲಿ ಅವರು ವಿಕೆಟ್ ಕಳ್ಕೊತಾರೆ. ಸೇಮ್ ಜೆಫ್ರಿ ವಾಂಡರ್ಸೆ ಅವ್ರಿಗೆ LBW ಹೋಗ್ತಾರೆ. ಅದಾದ್ಮೇಲಿಂದ 133ಕ್ಕೆ ಇನ್ನೊಂದು ಶ್ರೇಯಸ್ ಅಯ್ಯರ್ ವಿಕೆಟ್ನು ಹೋಗುತ್ತೆ. ವಿರಾಟ್ ಕೊಹ್ಲಿ ಅವ್ರ ವಿಕೆಟು, ಶ್ರೇಯಸ್ ಅಯ್ಯರ್ ವಿಕೆಟು ಆಲ್ಮೋಸ್ಟ್ ಒಂಥರ ಕಾಪಿ ಪೇಸ್ಟ್ ಅಂತ ಹೇಳಿದ್ರೆ ತಪ್ಪಾಗಕ್ಕಾಗಲ್ಲ. ಸೇಮ್ LBWನೇ ಇಬ್ರದ್ದು. 133ಕ್ಕೆ 5, 97ಕ್ಕೆ 0 ಇದ್ದವರು 133ಕ್ಕೆ 5 ವಿಕೆಟ್. ಕೊಲ್ಯಾಪ್ಸ್ ಆಗೋಯ್ತು ನಮ್ದು. 147ಕ್ಕೆ ಇನ್ನೊಂದು ವಿಕೆಟ್ ಕೂಡ ಬೀಳುತ್ತೆ KL ರಾಹುಲ್ ಅವ್ರದ್ದು. KL ರಾಹುಲ್ ಅವರಂತೂ ಔಟ್ಸೈಡ್ ದಿ ಆಫ್ ಸ್ಟಂಪ್ ಹೋಗ್ತಿರೋ ಬಾಲ್ಗೆ ಡ್ರ್ಯಾಗ್ಡ್ ಆನ್ ಬೋಲ್ಡ್ ಆಗುತ್ತೆ. 6 ವಿಕೆಟ್ ಜೆಫ್ರಿ ವಾಂಡರ್ಸೆ. ದಿಸ್ ಈಸ್ ದ ಗೈ ಹೂ ರೀಪ್ಲೇಸ್ಡ್ ಹಸ್ರಂಗ. ಇವರು ಆ್ಯಕ್ಚುಲಾಗಿ ಸ್ಕ್ವಾಡಲ್ಲೇ ಇರಲಿಲ್ಲ. ಹಸ್ರಂಗ ಅವರು ಇಂಜುರಿ ಆಗಿದ್ರಿಂದ ಜೆಫ್ರಿ ವಾಂಡರ್ಸೆ ಅವರು ಬಂದಿದ್ದು. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆಯಿತು ಶ್ರೀಲಂಕಾದವ್ರಿಗೆ ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಹಸ್ರಂಗ ಅವರು ಇಂಥ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಿರೋ ವಿತ್ ದ ಬಾಲ್ ಗೊತ್ತಿಲ್ಲ ಅದು. ಬಟ್ ಒನ್ ಹೂ ರೀಪ್ಲೇಸ್ಡ್ ಹಿಮ್, ಜೆಫ್ರಿ ವಾಂಡರ್ಸೆ ಅವರು ಸಿಕ್ಕಾಪಟ್ಟೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತ ಹೇಳಬೇಕು. ಹೆಂಗೆ ಅಂತಂದರೆ 97 ಫಾರ್ ನೋಲಾಸ್ ಇದ್ದವರು 136ಕ್ಕೆ 6, ಇಂಥ ಒಳ್ಳೆ ಕೊಲ್ಯಾಪ್ಸ್ನ ಕ್ರಿಯೇಟ್ ಮಾಡಿದವರೇ ಜೆಫ್ರಿ ವಾಂಡರ್ಸೆ ಅವರು. ಅದಾದ್ಮೇಲಿಂದ ಅಕ್ಷರ್ ಪಟೇಲ್ ಒಂದು ರೇ ಆಫ್ ಹೋಪ್ ಅನ್ನೋದು ಕ್ರಿಯೇಟ್ ಮಾಡ್ತಾರೆ ಟೀಮ್ ಇಂಡಿಯಾಗೆ ಅಲಾಂಗ್ ವಿತ್ ವಾಷಿಂಗ್ಟನ್ ಸುಂದರ್. ಒಂದು 35-40 ರನ್ ಪಾರ್ಟ್ನರ್ಶಿಪ್ನ ಸ್ಟಿಚ್ ಮಾಡ್ತಾ ಹೋಗ್ತಾರೆ. ಬಟ್ ಆವಾಗ ಅಕ್ಷರ್ ಪಟೇಲ್ ಅವ್ರ ವಿಕೆಟ್ ಬೀಳತ್ತೆ. ಚರಿತ್ ಅಸಲಂಕ ಅವರು ಅಕ್ಷರ್ ಪಟೇಲ್ ಅವರ ವಿಕೆಟ್ ತೆಗಿತಾರೆ ಕ್ಯಾಪ್ಟನ್ ಬೌಲಿಂಗಿಗೆ ಬಂದು. ಅದಾದ್ಮೇಲಿಂದ ಮತ್ತೆ ವಾಷಿಂಗ್ಟನ್ ಸುಂದರ್ ಅವ್ರ ವಿಕೆಟನ್ನು ಹೋಗುತ್ತೆ 190 ಇದ್ದಾಗ. ಅಲ್ಲಿಗೆ ನಮ್ಮದು ಎಲ್ಲ ಹೋಪ್ಸ್ನು ಮುಗೀತು. 208ಕ್ಕೆ ಭಾರತ ಆಲ್ ಔಟ್. ಶ್ರೀಲಂಕಾ ಅವರು ಲೀಡ್ ಮಾಡ್ತಾರೆ ಸೀರೀಸ್ನ 1-0 ಜೆಫ್ರಿ ವಾಂಡರ್ಸೆ ಅವರು ಇದರಲ್ಲಿ ಪಂದ್ಯ ಪುರುಷೋತ್ತಮ ಆಗ್ತಾರೆ, ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಆಗ್ತಾರೆ. ಯಾಕೆ ಅಂತಂದರೆ ಅವ್ರದ್ದು ಕೆರಿಯರ್ ಬೆಸ್ಟ್ ಫಿಗರ್ಸ್ ಆಗುತ್ತೆ. 6 ವಿಕೆಟ್ ಪಡೆದಿರ್ತಾರೆ ಜೆಫ್ರಿ ವಾಂಡರ್ಸೆ ಅವರು. ಶ್ರೀಲಂಕಾ ವಿಲ್ ಬಿ ಲೀಡಿಂಗ್ ದ ಸೀರೀಸ್ 1-0. ನೆಕ್ಸ್ಟ್ ವಿಡಿಯೋದಲ್ಲಿ 3ನೇ ಮ್ಯಾಚ್ ಏನಾಯಿತು ಅಂತ ಮಾತಾಡೋಣ. ಅಲ್ಲಿ ತನಕ ನೀವೇನು ಮಾಡಬೇಕು, ಚಾನಲ್ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಿಂಗೆ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್, ಕೀಪ್ ರಾಕಿಂಗ್. ಎಸ್.